ಸ್ತುತಿ ತನ್ನೀರೇ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 17 ವರ್ಸ್ 5 and 6. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು, ಸ್ವಾಮಿಯು, ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. ಯೇಸು ಕ್ರಿಸ್ತನ ಹತ್ತಿರ ಈ ಶಿಷ್ಯರು ಬಂದು ಯೇಸು ಕ್ರಿಸ್ತ ಮಾಡಿದ ಅದ್ಭುತಗಳನ್ನು, ಸೂಚಕಗಳನ್ನು ನೋಡಿದ ಶಿಷ್ಯರು ಯೇಸು ಸಮೇತ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದೇ ಕೇಳುವಾಗ ಯೇಸು ಕ್ರಿಸ್ತನ ಶಿಷ್ಯರು ಹೇಳ್ತಾನೆ, ನಿಮಗೆ ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗಿರುವುದಾದರೆ ಈ ಅತ್ತಿ ಮರಕ್ಕೆ ನೀನು ಬೇರು ಸಹ ಕಿತ್ತುಕೊಂಡು ಹೋಗಿ ನಾಟಿಕೊಂದು ಹೇಳಿದರು ಅದು ನಿಮ್ಮ ಮಾತನ್ನು ಕೇಳುವುದು. ಪರಿದಾರ್ಥವಾಗಿದೆ. ಇವತ್ತು ನಿಮ್ಮ ಜೀವಿತದಲ್ಲಿ ಬರುವ ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಆಪತ್ತುಗಳು ಬರುವಾಗ, ವ್ಯಾಧಿಗಳು ಬರುವಾಗ, ಆ ಚಿಂತೆಗಳು ಬರುವಾಗ, ಇದೆಲ್ಲದಲ್ಲಿ ನೀವು ಜಯವನ್ನು ಬೇಕಾದರೆ ನಿಮ್ಮ ನಂಬಿಕೆಯು ಹೆಚ್ಚಿಸಲ್ಪಡಬೇಕು. ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಬೇಕು. ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿದ್ದರೆ ಮಾತ್ರವೇ ಪ್ರೇರೆ ದೇವರ ವಾಗ್ದಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ರೋಗಗಳು ನಿಮಗೆ ಬಿಡುಗಡೆ. ಅಷ್ಟೇ ಅಲ್ಲದೆ ಪ್ರೇರೆ, ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 32 to 35 ವಾಕ್ಯ. ಇಬ್ರಿಯರು ಚಾಪ್ಟರ್ 11 ವರ್ಸ್ 32 ನಿಂದ 35 ಬರೆಯಲ್ಪಟ್ಟಿದೆ. ಅವರು ನಂಬಿಕೆ ಮೂಲಕ ರಾಜ್ಯಗಳನ್ನು ಪಡೆದುಕೊಂಡರು, ನಂಬಿಕೆ ಮೂಲಕ ವಾಗ್ದಾನ ಪಡೆದುಕೊಂಡರು, ನಂಬಿಕೆ ಮೂಲಕ ಸಿಂಹದ ಬಾಯನ್ನು ಕಟ್ಟಿದ್ದರು, ನಂಬಿಕೆ ಮೂಲಕ ಬೆಂಕಿಯ ಬಲವನ್ನು ಆರಿಸಿದರು, ನಂಬಿಕೆ ಮೂಲಕ ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ನಂಬಿಕೆ ಮೂಲಕ ಪರಾಧವನ್ನು ಓಡಿಸಿಬಿಟ್ಟರು. ಸ್ತ್ರೀಯರು ತಮ್ಮ ನಂಬಿಕೆ ಮುಖಾಂತರ ಸತ್ತವರನ್ನು ಪುನರುತ್ಥಾನಗೊಳಿಸಿದರು ಎಂಬುದಾಗಿ ಅಲ್ಲಿ ಅಪೊಸ್ತಲ ಪೌಲನು ಅಲ್ಲಿ ವಿವರಿಸ್ತಾರೆ. ಅದು ಈ ರೀತಿ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ, ಅದು ನಂಬಿಕೆ ನಿಮ್ಮ ಹೆಚ್ಚಿಸಲ್ಪಟ್ಟರೆ ಮಾತ್ರವೇ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದ, ಜಯಭರಿತ ಜೀವಿತ, ಎಲ್ಲ ವಾಗ್ದಾನ ಹೊಂದಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಕಷ್ಟದ ಮೇಲೆ ಜೀವನ ಸಾಧ್ಯ. ಒಂದು ವೇಳೆ ನಿಮ್ಮ ನಂಬಿಕೆ ಕುಂದಿ ಹೋಗಿದ್ದರೆ ಏನೂ ಸಿಗೋದಿಲ್ಲ. ಹಾಗಾದರೆ ಇಲ್ಲಿ ಅದಕ್ಕೆ ಶಿಷ್ಯರು ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಹಾಗಾದರೆ ನಿಮ್ಮ ನಂಬಿಕೆ ಹೆಚ್ಚಾಗಬೇಕಾದರೆ, ಅದು ನಂಬಿಕೆ ಅಭಿವೃದ್ಧಿ ಏನು ಮಾಡಬೇಕು? ಕೆಲವೊಂದು ಸಂಗತಿಗಳು ನಿಮಗೆ ನಾನು ವಿವರ ಹೇಳ್ತೇನೆ. ಈ ಸಂಗತಿ ಮಾಡುವುದಾದರೆ 100% ನಿಮ್ಮ ನಂಬಿಕೆ ಹೆಚ್ಚುತ್ತದೆ. ನಿಮ್ಮ ನಂಬಿಕೆ ಹೆಚ್ಚಿದ ಹಾಗೆ ನಿಮ್ಮ ಅದ್ಭುತಗಳು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಂದನೇ ಸಂಗತಿಯಾಗಿದೆ, ದಿನಾಲು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುವರಾಗಬೇಕು. ಯೂದನ ಪುಸ್ತಕದಲ್ಲಿ 20ನೇ ವಾಕ್ಯ. ಯೂದನ ಪುಸ್ತಕದಲ್ಲಿ 20ನೇ ವಾಕ್ಯ, ಜೂಡ್ ಚಾಪ್ಟರ್ 1 ವರ್ಸ್ 20. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತನ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ, ಇದು ಹೇಳ್ತಾನೆ, ನಿಮಗಿರುವ ಅತಿ ಪರಿಶುದ್ಧ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಪವಿತ್ರ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಅಂತ ಅರ್ಥವಾಗುತ್ತೆ. ಎಷ್ಟು ನೀವು ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಿರುತ್ತಾರೆ ಅಷ್ಟು ಮಟ್ಟಿಗೆ ನಿಮ್ಮ ನಂಬಿಕೆಯು, ನಿಮ್ಮ ಭಕ್ತಿಯು ಅಭಿವೃದ್ಧಿ ಆಗ್ತದೆ. ಅದಕ್ಕೆ ದೇವರು ಪಂಚಸಪ್ತಮ ದಿನದಲ್ಲಿ ಶಿಷ್ಯರಿಗೆ ಆತನು ಕೊಟ್ಟ ಮೊದಲನೇ ಗಿಫ್ಟ್ ಆಗಿದೆ ಅನ್ಯ ಭಾಷೆ ವರವಾಗಿದೆ. ಅದೇ ಪೇತ್ರನು ಹೇಳ್ತಾನೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ, ಆತನು 39ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ದೇವರ ಕಡೆಗೆ ತಿರುಗಿಕೊಂಡು ನೀರಿನಲ್ಲಿ ಮುಳುಗಿದ ಪ್ರತಿಯೊಬ್ಬರಿಗೆ ಪವಿತ್ರಾತ್ಮ ದಾನವಾಗುವುದು ಎಂಬುದಾಗಿ. ಇವತ್ತು ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳುವುದಾದರೆ ನಿಮ್ಮೆಲ್ಲರಿಗೂ ಪವಿತ್ರಾತ್ಮನು ಈ ಅನ್ಯ ಭಾಷೆಯ ವರವನ್ನು ಕೊಡುತ್ತಾನೆ. ಈ ಅನ್ಯ ಭಾಷೆ ವರ ಹೊಂದಿದವು ನೀವು ಪ್ರೇರೆ ದಿನಾಳು ಕಡಿಮೆ ಎಂದರೆ 1 ಗಂಟೆ ಆದರೂ
ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾಕೆಂದರೆ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡಿದರೆ ಅದರ 101 ಪ್ರಯೋಜನಗಳು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರಿಗೆ ಸಿಗುತ್ತದೆ. ಆ 101 ಪ್ರಯೋಜನ ನಿಮಗೆ ಬೇಕಿರುತ್ತದೆ. ದಿನಾಲೂ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿಕೊಳ್ಳಿ. ಅದು ಒಂದು ಪ್ರಯೋಜನವಾಗಿದೆ. ಅನ್ಯ ಭಾಷೆ ಎಷ್ಟು ಪ್ರಾರ್ಥನೆ ಮಾಡಿದ್ರು ಅಷ್ಟು ನಿಮ್ಮ ಭಕ್ತಿಯು, ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ಆ ನಂಬಿಕೆ ಅಭಿವೃದ್ಧಿ ಹೊಂದಿದರೆ ಮಾತ್ರವೇ ನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆ ಉತ್ತರಿಸಿ. ನಂಬಿಕೆಯಲ್ಲಿ ಸತ್ಯ ಅಪ್ಪಣೆ ಕೊಡುವಾಗ ನಂಬಿಕೆಯಲ್ಲಿ ಈ ಬೆಟ್ಟವೇ ಕಿಸ್ಕೊಂಡು ಬೀಳೋದೆ, ನೀವು ನಂಬಿದ ಹಾಗೆ ಆ ನಿಮ್ಮ ಬೆಟ್ಟ, ನಿಮ್ಮ ಸಮಸ್ಯೆ ಸಮುದ್ರಕ್ಕೆ ಬೀಳುವುದು. ಅದಕ್ಕೆ ನಂಬಿಕೆ ಅಭಿವೃದ್ಧಿ ಬೇಕಾ? ಅನ್ಯ ಭಾಷೆ ಅಭ್ಯಾಸ ಮಾಡಿಕೊಳ್ಳಿ. ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆ ಆದರೂ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಂಡರೆ ಮಾತ್ರವೇ ನಿಮಗೆ ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ಸಾಧ್ಯವಾಗ್ತದೆ. ಎಷ್ಟು ಗಂಟೆ ಪ್ರಾರ್ಥನೆ ಅಷ್ಟು ನಿಮ್ಮ ನಂಬಿಕೆಯು ಬಲಗೊಳ್ಳುತ್ತದೆ. ಬರೀ ಇನ್ನೊಂದು ಅದಕ್ಕೆ ವಾಕ್ಯ ನೋಡುವ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. 1 Corinthians 14:4. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ಉಂಟು ಮಾಡ್ತಾನೆ. ಪೌಲ ಹೇಳ್ತಾನೆ ಈ 1:14 ಅನ್ಯ ಭಾಷೆ ಬಗ್ಗೆ ತುಂಬ ಸಲ ಆತನು ಮಾತನಾಡಿದರೆ ವಾಣಿ ಅನ್ನಾಡು ಅಂದರೆ ಇಲ್ಲಿ ವಾಣಿ ಅಂದರೆ ಅನ್ಯ ಭಾಷೆಯಲ್ಲಿ ಅಷ್ಟು ನಿಮ್ಮ ಭಕ್ತಿಯು ಅಭಿವೃದ್ಧಿ ಆಗ್ತದೆ ಎಂಬುದಾಗಲಿ ಪೌಲನು ಹೇಳ್ತಾನೆ. ಅದಕ್ಕೆ ಆತನು 18ನೇ ವಾಕ್ಯ ನೋಡುವ. 1 Corinthians 14:18. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆ, ದೇವರು ಕೊಂಡಾಡುತ್ತೇನೆ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ ನಾನು ಎಲ್ಲರಿಗೂ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಆಗುತ್ತೆ. ಆ ಅಪೊಸ್ತಲ ಪೌಲನು ಇಷ್ಟು ನಂಬಿಕೆಯಲ್ಲಿ ಆತನು ಅದ್ಭುತಗಳನ್ನು ಮಾತುಕತೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಆತ ಎಲ್ಲರಿಗೂ ಅತಿ ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಬೇಕಾ? ನಿಮ್ಮ ಪ್ರಾರ್ಥನೆ ಉತ್ತರ ಬೇಕಾ? ನಿಮ್ಮ ಕಷ್ಟದಿಂದ ಬಿಡಿ ಆಗಬೇಕಾ? ಇತರಿಗೋಸ್ಕರ ಪ್ರಾರ್ಥನೆ ಮಾಡಿ ಅದ್ಭುತ ಆಗಬೇಕಾ? ಹಾಗಾದರೆ ನೀವು ಎಷ್ಟು ಗಂಟೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ್ರು, ದಿನಾಲೂ ಪ್ರಾರ್ಥನೆ ಮಾಡಿದ್ರು, ನಿಮ್ಮ ನಂಬಿಕೆಯು, ನಿಮ್ಮ ಭಕ್ತಿಯು ಅಭಿವೃದ್ಧಿ ಆಗ್ತದೆ. ಬರೇ ಒಂದು ಸೀಕ್ರೆಟ್ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಅತಿ ಇಂಪಾರ್ಟೆಂಟ್ ಆಗಿದೆ. 2ನೇ ಸೀಕ್ರೆಟ್ ಆಗಿದೆ ಬರೇ ದೇವರ ವಾಕ್ಯಗಳನ್ನು ಕೇಳುವಾಗ, ವಾಕ್ಯಗಳನ್ನು ಓದುವಾಗ, ವಾಕ್ಯಗಳನ್ನು ಧ್ಯಾನಿಸುವಾಗ ನಂಬಿಕೆಯು ಅಭಿವೃದ್ಧಿ ಆಗುತ್ತದೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ರೋಮನ್ಸ್ 10:17. ಆದ ಕಾರಣ ಸಾರದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇಂಗ್ಲೀಷ್ ಹೇಳ್ತದೆ ಫೇತ್ ಕಮತ್ ಬೈ ಹಿಯರಿಂಗ್, ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಅದರ್ಥ ಎಷ್ಟು ನೀವು ದೇವರ ವಾಕ್ಯನ ಕೇಳುತ್ತೀರೋ ವಾಕ್ಯ ಕೇಳುವ ಮುಖಾಂತರ ನಿಮ್ಮ ಒಳಗೆ ನಂಬಿಕೆ ಪ್ರವೇಶಿಸ್ತದೆ. ಹಾಗಾದರೆ ನಿಮ್ಮ ಒಳಗೆ ನಂಬಿಕೆ ಪ್ರವೇಶಿಸಬೇಕು, ನಂಬಿಕೆ ಅಭಿವೃದ್ಧಿ ಬೇಕಾದರೆ ದಿನಾಲು ದೇವರ ವಾಕ್ಯನು ಒಳ್ಳೆಯ ಸಂದೇಶವನ್ನು ಕೇಳುವರಾಗಬೇಕು. ಪ್ರತಿ ಆದಿತ್ಯರ ನಿಮ್ಮ ಸಭೆಗೆ ನೀವು ಬಂದು ದೇವರ ಸೇವಕರ ಸಂದೇಶವನ್ನು, ದೇವರ ಬೈಬಲ್ ಸ್ಟಡಿಯನ್ನು, ವಾಕ್ಯದ ಇವರನ್ನು ಎಷ್ಟು ಕೇಳುತ್ತೀರೋ ಅಷ್ಟು ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ಅಷ್ಟೇ ಅದೇ ದಿನಾರ್ಧರ ವಾಕ್ಯ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ನಾವು ನೋಡ್ತೇವೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ಹೇಳ್ತಾನೆ 3ನೇ ಅಧ್ಯಾಯ 16 ವಾಕ್ಯ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಅದರ್ಥ ಎಷ್ಟು ನೀವು ದೇವರನ್ನು ಓದಿತೀರೋ, ಎಷ್ಟು ವಾಕ್ಯದ ಅಷ್ಟು ವಾಕ್ಯ ನಿಮ್ಮ ಆತ್ಮದಲ್ಲಿ, ನಿಮ್ಮ ಮನಸ್ಸಲ್ಲಿ ಸಮೃದ್ಧಿ ತುಂಬಲ್ಪಟ್ಟರೆ ಮಾತ್ರವೇ ಪವಿತ್ರ ಆತ್ಮನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅಥವಾ ದೇವರನ್ನು ಸ್ತುತಿಸುವಾಗ ಅಥವಾ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮಗೆ ಬೇಕಾದ ಆ ವಾಕ್ಯ ಭಾಗವನ್ನು ಅದನ್ನು ನೆನಪಿಗೆ ತರುವಾಗ ನೀವು ಆ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಕೇಳುತ್ತೀರಿ. ಆ ವಾಕ್ಯ ಕೇಳುವಾಗ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ. ಒಂದು ನಿಮ್ಮ ಹೃದಯದಲ್ಲಿ ವಾಕ್ಯವೂ ಇಲ್ಲದಿದ್ದರೆ ದೇವರ ಆತ್ಮನು ವಾಕ್ಯ ನೆನಪಿಗೆ ತರಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ನಂಬಿಕೆಯಲ್ಲಿ ಅದ್ಭುತಗಳು ಆಗಬೇಕಾದ್ರೆ ನೀವು ಮೊದಲು ನಿಮ್ಮ ಆತ್ಮದಲ್ಲಿ ದೇವರ ಮಾತ್ರ ವಾಕ್ಯ ಕೇಳಬೇಕು. ದೇವರು ನಿಮಗೆ ರೆವಲೇಷನ್ ಕೊಡುತ್ತಾನೆ. ಆ ವಾಕ್ಯ ಕೇಳುವಾಗ ಆ ದೇವರು ನಿಮಗೆ ದರ್ಶನ ಕೊಡುತ್ತಾನೆ. ಅಥವಾ ಆ ದೇವರ ವಾಕ್ಯ ಕೇಳುವಾಗ ನಿಮ್ಮಲ್ಲಿ ನಂಬಿಕೆ, ಆ ನಂಬಿಕೆಯಲ್ಲಿ ವಿಧೇಯರಾಗುವಾಗ ಅಲ್ಲಿ ಅದ್ಭುತಗಳು, ಮಾತುಕತೆಗಳು, ಪ್ರಾರ್ಥನೆಗಳು, ಅದು ಈ ರೀತಿ ನಿಮ್ಮ ನಂಬಿಕೆ ಅಭಿವೃದ್ಧಿ ಬೇಕಾದ್ರೆ ದೇವರ ವಾಕ್ಯ ಬರೀ ಓದುವುದು ಮಾತ್ರ ಅಲ್ಲ, ತುಂಬ ಓದುವರಾಗಬೇಕು, ತುಂಬ ಧ್ಯಾನಿಸುವವರಾಗಬೇಕು. ವಾಕ್ಯ ನಿಮ್ಮ ಆತ್ಮದಲ್ಲಿ ಸಮೃದ್ಧಿಯಾಗಿ ತುಂಬಲ್ಪಡಬೇಕು. ಆವಾಗ ಮಾತ್ರ ಪವಿತ್ರ ಆತ್ಮನು ಆ ವಾಕ್ಯ ನಿಮಗೆ ಜ್ಞಾಪಕ ತರ್ತಾನೆ. ಆಗ ನಂಬಿಕೆ ಅಭಿವೃದ್ಧಿ ಆಗ್ತದೆ. ಮಾರ್ಕ್ 11:23. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡೆದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಲೇಸ್ಕೊಳ್ತಾನೆ,
ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ಆರ್ಥಿಕ ಮುಗ್ಗಟ್ಟು ಬೆಟ್ಟ ಇರಬಹುದು, ಆರ್ಥಿಕ ಕೊರತೆ ಬೆಟ್ಟ ಇರಬಹುದು, ಸಾಲ ಎಂಬ ಬೆಟ್ಟ ಇರಬಹುದು, ರೋಗ ಎಂಬ ಬೆಟ್ಟ ಯಾವುದಿದ್ದರೂ ಆ ಬೆಟ್ಟವನ್ನು ನೋಡಿಕೊಂಡು ಆ ಸಮಸ್ಯೆಯನ್ನು, ಆ ಪ್ರಾಬ್ಲಮ್ನ ಮಾತನಾಡದೆ ಅದಕ್ಕೆ ಸರಿಯಾಗಿ ದೇವರ ವಾಗ್ದಾನವನ್ನು ಮಾತನಾಡುತ್ತಾರೆ, ಪದೇ ಪದೇ ಮಾತನಾಡುತ್ತಿದ್ದಾರೆ. ಅದು ಮಾತು ಕೇಳಿ ಆ ನಿಮ್ಮ ಬೆಟ್ಟ, ನಿಮ್ಮ ಸಮಸ್ಯೆಗಳು ಅದು ಬಿದ್ದು ಹೋಗುವುದು, ಆ ಎರುಗೋಡು ಕೆಡವಿ ಬಿಡುವುದು ಎಂದು ದೇವರಾತ್ಮ ಹೇಳುತ್ತಾನೆ. ಹಾಗಾದರೆ ನಿಮ್ಮ ನಂಬಿಕೆ ಕಾರ್ಯವಾಗಬೇಕಾ? ಎಂದಿಗೂ ನಿಮ್ಮ ಅಪನಂಬಿಕೆ ಮಾತನಾಡಬೇಡ್ರಿ, ನಕಾರಾತ್ಮಕ ಸಂಗತಿ ಮಾತನಾಡಬೇಡ್ರಿ. ಪ್ರತಿ ಸಲ ಪ್ರತಿ ಗಳಿಗೆ ನಿಮ್ಮ ನಾಲಿಗೆಯಲ್ಲಿ ನೀವು ದೇವರ ವಾಕ್ಯವನ್ನು ಅಥವಾ ಪ್ರಾರ್ಥನೆ ಉತ್ತರವನ್ನು ಅಥವಾ ದೇವರ ವಾಗ್ದಾನವನ್ನು ಮಾತನಾಡುತ್ತಾ ಇರಿ. ಎಷ್ಟು ನೀವು ಮಾತನಾಡ್ತು ಅದು ಒಂದೇ ದಿನ ಕಾರ್ಯವಾಗುವುದಿಲ್ಲ. ದಿನಾಲೂ ನಂಬಿಕಸ್ಥರಾಗಿ ಮಾತನಾಡುತ್ತಾ ಬರುವಾಗ ಒಂದು ದಿನ ನಿಮ್ಮ ಮುಂದೆ ಬೆಟ್ಟವು ಅದು ನೆಲ ಸಮಾನವಾಗುತ್ತದೆ. ಅನೇಕರಿಗೆ ತಾಳ್ಮೆ ಇಲ್ಲ. ಇವತ್ತು ಈ ಸಂದರ್ಭ ಅನೇಕರು ಹೇಳ್ತಾರೆ, ಹೌದು ಪಾಸ್ಟರ್ ನಾನು ಮಾತನಾಡಿದ್ದೀನಿ ಆಗಿಲ್ಲ. ಇವತ್ತು ಅನೇಕರು ಮಾತನಾಡ್ತಾರೆ, ಒಂದು ದಿನ 2 ದಿನ ಅಲ್ಲ ನೀವು ಪ್ರತಿದಿನವೂ ಪ್ರತಿ ಗಳಿಗೆ ಆ ಸಮಸ್ಯೆನ ಕುರಿತು ಮಾತನಾಡಬೇಡಿರಿ. ಅದಕ್ಕೆ ಬದಲಾಗಿ ವಾಗ್ದಾನ ಮಾತನಾಡುತ್ತಾ ದಿನಾಲು ಮಾತನಾಡುವ ಅಭ್ಯಾಸ ಮಾಡಿ. ಒಂದು ದಿನ ನಿಮ್ಮ ಮಾತಿಗೆ ತಕ್ಕ ಹಾಗೆ ಆ ಬೆಟ್ಟಗಳು, ಆ ಕಷ್ಟಗಳು ಅದು ಮಾಯವಾಗುವುದು. ಒಂದು ವೇಳೆ ನೀವು ಕಷ್ಟವನ್ನೇ ನೋಡಿ ಮಾತನಾಡಿದರೆ ಕಷ್ಟ ಜಾಸ್ತಿ ಆಗ್ತದೆ. ರೋಗವನ್ನು ನೋಡಿ ರೋಗ. ಅದಕ್ಕೆ ಎಂದಿಗೂ ನಿಮ್ಮ ನಂಬಿಕೆ ವೃದ್ಧಿ ಆಗಬೇಕಾ? ಆ ಒಂದು ಸಂಗತಿಗಳನ್ನು, ಕಷ್ಟ ಎಂಬ ಸಂಗತಿಯನ್ನು ನಿಮ್ಮ ನಕಾರಾತ್ಮಕ ಮಾತನಾಡಬೇಡಿ. ಅದಕ್ಕೆ ಬದಲಾಗಿ ದೇವರ ಕೊಟ್ಟ ವಾಗ್ದಾನ ಬೈಬಲ್ನಲ್ಲಿ ಅಲ್ಲೊಂದಕ್ಕೆ ಹೊಸ ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ಬೈಬಲ್ ಓದುವಾಗ ಗಮನವಿಟ್ಟು ಓದಿ, ಯಾವ ವಾಗ್ದಾನ ಉಂಟು ಅದು ಅನ್ಲೈನ್ ಮಾಡಿ, ನಿಮ್ಮ ಸಂಗತಿಗೆ ಬೇಕಾದ ಹಾಗೆ, ನಿಮ್ಮ ಪ್ರಾರ್ಥನೆಗೆ ಉತ್ತರಕ್ಕೆ ಬೇಕಾದ ಹಾಗೆ ವಾಗ್ದಾನ ಅರಿಕೆ ಮಾಡಿ. ಆಗ ನಿಮ್ಮ ಜೀವಿತದಲ್ಲಿ ಕಾರ್ಯವಾಗ್ತದೆ ಎಂಬುದಾಗಿ ದೇವರಾತ್ಮನು ಹೇಳೋನಾಗಿದ್ದಾನೆ. ಅದಕ್ಕೆ ಇನ್ನೊಂದು 5ನೇ ಸಂಗತಿ ನೋಡ್ತೇವೆ. ನಂಬಿಕೆ ಅಭಿವೃದ್ಧಿಯಾಗಬೇಕಾದರೆ ಎಲ್ಲ ಭಾರವನ್ನು, ಎಲ್ಲ ಪಾಪವನ್ನು ತೆಗೆದು ಬಿಡಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ತೀರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನವಾಗಿದ್ದಾನೆ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾರೆ, ಇಷ್ಟು ಮಂದಿ ಸಾಕ್ಷಿಯವರು ಮೇಘದ ಅರ್ಥ ಅಲ್ಲೊಂದರಲ್ಲಿ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ 32ನೇ ವಾಕ್ಯದಲ್ಲಿ ನೋಡ್ತೇವೆ. ನಾನು ಇನ್ನೂ ಏನು ಹೇಳಬೇಕು? ಗಿಡಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಾಮ್ಯುಯೇಲ್ ಎಂಬುವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. 33, 34, 35 ವಾಕ್ಯ. ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತೆಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡವನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ ತಮ್ಮವರನ್ನು ಪುನರುತ್ಥಾನದ ತಿರುಗಿ ಹೊಂದಿದವರು. ಈ ಸಾಕ್ಷಿಗಳು ಜೀವಂತವಾಗಿ ಪರಲೋಕದಲ್ಲಿ ಇದ್ದಾರೆ ಎಂಬುದು ಅದಕ್ಕೆ ಇಂಥ ಸಾಕ್ಷಿಗಳು, ಜೀವಂತ ಸಾಕ್ಷಿಗಳು ಅಲ್ಲೊಂದಿರುವ ಈ ಭಕ್ತರು ತಮ್ಮ ನಂಬಿಕೆಯಿಂದ ಜೀವಿಸಿದರು, ವಾಗ್ದಾನ ಪಡೆಕೊಂಡರು. ಈ ಸಾಕ್ಷಿಗಳು ಜೀವಂತವಾಗಿ ಪರಲೋಕದಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಅಪೊಸ್ತಲರು ನೀವು ನಂಬಿಕೆ ಅಭಿವೃದ್ಧಿ ಆಗಬೇಕಾ? ಹಾಗಾದರೆ ನಿಮಗೆ ಅಭ್ಯಂತರ ಎಲ್ಲ ಚಿಂತೆ ಎಂಬ ಭಾರವನ್ನು ಮತ್ತು ಹತ್ತಿಕೊಳ್ಳುವ ಪಾಪ 2 ಸಂಗತಿಗಳು. ಇವತ್ತು ನಿಮಗೆ ನಂಬಿಕೆ ಅಭಿವೃದ್ಧಿ ಮಾಡಲಿಕ್ಕೆ ಅಡ್ಡಿ ಬರುವಂಥ 2 ಸಂಗತಿಗಳು. ಒಂದು ಆಗಿದೆ ಪ್ರಪಂಚದ ಚಿಂತೆ. ಎಷ್ಟು ನಿಮಗೆ ಚಿಂತೆ ಇರಬಹುದು, ಆ ಚಿಂತೆಯನ್ನು ದಿನಾಲು ಪ್ರಾರ್ಥನೆಯಲ್ಲಿ ದೇವರು ಒಪ್ಪಿಸಿಕೊಡಬೇಕು. ಯಾವ ಬಗ್ಗೆಯೂ ಚಿಂತೆ ಮಾಡಬಾರ್ದು. ಒಂದು ಚಿಂತೆ ಮಾಡುವುದಾದರೆ ಆಗ ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗುವುದಿಲ್ಲ. ಈ ಚಿಂತೆ ಎಂಬ ಭಾರವನ್ನು ನೀವು ತೆಗೆದು ಹಾಕಬೇಕು. ಎರಡನೇದಾಗಿ ಆಗಿದೆ ಹತ್ತಿಕೊಳ್ಳುವ ಪಾಪವನ್ನು ದಿನಾಲೂ ದೇವರ ವಾಕ್ಯ ಓದಬೇಕು. ಎಷ್ಟು ವಾಕ್ಯ ಓದುತ್ತಿರೋ, ಎಷ್ಟು ವಾಕ್ಯ ಧ್ಯಾನ ಮಾಡ್ತಿರೋ, ಎಷ್ಟು ವಾಕ್ಯ ವಿದ್ಯಾರ್ಥಿರು, ಆಗ ನಿಮ್ಮ ಹೃದಯದಲ್ಲಿರುವ ಎಲ್ಲ ಪಾಪಗಳು ಅದು ತೊಳೆದು ಹೋಗ್ತದೆ. ಒಂದು ದೇವರ ವಾಕ್ಯ ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡೋದಿಲ್ಲವೋ, ನಿಮ್ಮಲ್ಲಿ ಬಚ್ಚಿಡೋ ಪಾಪನ ಅರಿಕೆ ಮಾಡೋದಿಲ್ಲವೋ, ಆ ಪಾಪ ತೆಗೆದು ಹಾಕಿದಿಲ್ಲವೋ, ನಂಬಿಕೆ ಅಭಿವೃದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರೇರೆ ದೇವರಾತ್ಮನೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ಕಾರಣ ಅದೇ ಆಗಿದೆ. ದೇವರು ಎಂದಿಗೂ ತಪ್ಪು ಮಾಡೋದಿಲ್ಲ. ದೇವರ ಕಿವಿ ಕೇಳದ ಕಿವಿಡಲ್ಲ, ದೇವರಿಗೆ ರಕ್ಷಿಸಿದ ಮೋಟಿಗೆ
ನಿಮ್ಮ ಪಾಪಗಳೆಂದರೆ ನಿಮ್ಮ ಒಳಗಿರುವ ನಂಬಿಕೆಯು ಅದು ಅಭಿವೃದ್ಧಿ ಆಗಲಿಲ್ಲ, ನಿಮ್ಮ ನಂಬಿಕೆಯು ಕುಂಠಿತವಾಗಿದೆ, ಅದು ಅದ್ಭುತ ಆಗದಿತ್ತು. ನಿಮ್ಮ ನಂಬಿಕೆ ಅಭಿವೃದ್ಧಿ ಬೇಕಾದರೆ ಈ ಕಾರ್ಯ ಮಾಡಬೇಕು. ದಿನಾಲು ಅಭ್ಯಂತರ ಮಾಡೋ ಎಲ್ಲ ಚಿಂತಾ ಭಾರವನ್ನು, ಸಾಲ ಭಾರವನ್ನು ತೆಗೆದುಹಾಕಿರಿ, ಅದೇ ಬದೇ ಪ್ರಾರ್ಥನೆ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ದಿನಾಲು ವಾಕ್ಯವನ್ನು ಓದಿಕೊಂಡು ಆ ವಾಕ್ಯವನ್ನು ಗಮನಿಸಿರಿ, ದೇವರ ಹತ್ರ ಬೇಡ್ರಿ, ಪವಿತ್ರ ಆತ್ಮನೇ ನನ್ನ ಹೃದಯನ ಪರೀಕ್ಷಿಸಿದೇವ, ನಂತರ ಶೋಧಿಸು, ನಲ್ಲಿ ಇನ್ನು ಯಾವುದೇ ಕೇಡಿನ ಮಾರ್ಗ, ಯಾವುದೇ ಪಾಪನ ತೋರಿಸಿಕೊಡು ಎಂದು ಆ ರೀತಿಯಲ್ಲಿ ಓದುವಾಗ ದೇವರಾತ್ಮ ಆವಾಗ ಮಾತ್ರ ಆ ವಾಕ್ಯ ನಿಮ್ಮೊಳಗೆ ಮಾತಾಡ್ತದೆ. ನಿಮ್ಮಲ್ಲಿರುವ ಸಣ್ಣ ಪಾಪ ಇದ್ದರೂ ಸಹ ಅದು ಡೇಂಜರ್ ಆಗಿದೆ. ಪರಮಗೀತ ಪುಸ್ತಕ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಸಾಂಗ್ ಆಫ್ ಸೊಲೊಮೋನ್ 2:15 ಹೇಳ್ತದೆ, ತೋಟಗಳನ್ನು ಹಾಳು ಮಾಡುವ ನರಿ ಮರಿಗಳನ್ನು ಹಿಡಿರಿ, ನಮ್ಮ ತೋಟಗಳು ಹೂವು ಆಗಿರ್ತಾರೆ. ಅದರ್ಥ ಸಣ್ಣ ಸಣ್ಣ ಪಾಪವೇ ಅದು ದೊಡ್ಡದಾಕೊಂಡು ನಿಮ್ಮ ನಂಬಿಕೆಯನ್ನು ಕಡಿಮೆ ಬಿಡ್ತಾ. ಅದಕ್ಕೆ ದಿನಾಳು ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಅಂಟಿಕೊಳ್ಳೋ ಪಾಪವನ್ನು ನೀವು ದಿನೋ ತೆಗೆದು ಹಾಕಿದರೆ ಮಾತ್ರವೇ ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸುವಾಗಿರುವ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನಿಮ್ಮ ನಂಬಿಕೆ ಅಭಿವೃದ್ಧಿ, ನಂಬಿಕೆಯಲ್ಲಿ ನೀವು ಓಡುತ್ತೀರಿ, ನಂಬಿಕೆ ಇವರ ಮತ್ತು ನಿಮ್ಮ ನಂಬಿಕೆ ಮೇರೆಗೆ ದೇವರು ನಿಮ್ಮ ಜೀವಿತದಲ್ಲಿ ಇತರ ಅದ್ಭುತ ಮಾಡ್ತಾರೆ ಎಂಬುದಾಗಿ ಇಲ್ಲಿ ದೇವರಾತ್ಮನ ಹೇಳುವನಾಗಿದ್ದಾನೆ. ಪ್ರಿಯರೇ, 6ನೇ ಸಂಗತಿ ನೋಡಿದೆ, ಅತ್ಯ ಆಸಕ್ತಿಯಿಂದ ಪ್ರಾರ್ಥಿಸುವವರು ಆಗಬೇಕು. 1ನೇ ಅರಸನ ಪುಸ್ತಕ 18ನೇ ಅಧ್ಯಾಯದಲ್ಲಿ 41ರಿಂದ 46 ವಾಕ್ಯ, 1 Kings 18:41 to 46 ನಾವು ನೋಡ್ತೇವೆ. ಅಲ್ಲಿ ಆ ಎಲಿಯನ್ನು ಪ್ರೇರೆ ಮಳೆ ಬರಬೇಕು ಎಂಬುದಾಗಿ ಅತಿ ಆಸಕ್ತಿಯಿಂದ ಪ್ರಾರ್ಥನೆ, ಅದೇ ರೀತಿ ದಿನಾಲು ನೀವು ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಉತ್ತರ ಬರೋ ತನಕ ಪ್ರೇರೆ. ಅಲ್ಲಿ ನಾನು ನೋಡ್ತೇವೆ, ಆ ಬಣ್ಣನು ಆ ಎಲಿಯನ್ನು ಪ್ರೇರೆ ಆ ಸಮುದ್ರ ಹತ್ತಿರ ಕಳಿಸ್ತಾನೆ. ಮೋಡ ಬರ್ತದೆ ನೋಡಲಿಕ್ಕೆ, ಅದು ಮೋಡ ಬರಲಿಲ್ಲ. ಅದು ಎಲಿಯನ್ನು ತನ್ನ ಪ್ರಾರ್ಥನೆ ನಿಲ್ಲಿಸದೆ ಅವನು ಅಂಗಷ್ಟು ಮೋಡ ನೋಡೋ ತನಕ ದಿನಾಲು ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ನಿಮ್ಮ ನಂಬಿಕೆಯು ವೃದ್ಧಿ ಆಗಬೇಕಿದ್ದರೆ ದಿನಾಲು ಅತಿ ಆಸಕ್ತಿಯಿಂದ ಬೇಸರಗೊಳ್ಳದೆ ಉತ್ತರವು ನೋಡುವ ತನಕ, ಉತ್ತರ ಬರೋ ತನಕ, ಬಿಡುಗಡೆ ಸಿಗೋ ತನಕ ಪ್ರಾರ್ಥನೆ ಮಾಡೋದ್ರೆ ಮಾತ್ರವೇ ಈ 6 ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನೀವು ಪ್ರಾಕ್ಟೀಸ್ ಮಾಡುವುದಾದರೆ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ, ನಂಬಿಕೆ ಅಭಿವೃದ್ಧಿ. ನಿಮ್ಮ ನಂಬಿಕೆ ಮುಖಾಂತರ ನಿಮ್ಮ ಜೀವಿತದಲ್ಲಿರುವ ಯಾವುದೇ ಥರದ ಅತಿ ಮರದಂಥ ಅಂಥ ಯಾವುದೇ ಸಮಸ್ಯೆ ಇರ್ಬೋದು, ನೀವು ಅದಕ್ಕೆ ಅಪ್ಪಣೆ ಕೊಡದೆ ಅದು ನಿಮ್ಮಿಂದ ನಿಮ್ಮ ಕೂಡ ಬಿಟ್ಟು ಹೋಗೋದು ದೇವ್ರ ನಿಮ್ಮಲ್ಲಿ ಅದ್ಭುತ ಮಾಡ್ತಾನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಈ ಸಂಧಿ ನಿಮ್ಮತ್ತೆ ಕಾರ್ಯ ಮಾಡಿದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನೀವು ಯಾವುದೇ ಪ್ರಾಯಕ್ಕೆ ನಮಗೆ ತಿಳಿಸಿರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದರ್ಭ ಪ್ರತಿಯೊಂದು ವೀಕ್ಷಕರಿಗೆ ದೇವ ಆ ನಂಬಿಕೆ ಎಂದರೆ ಏನು, ಆ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗೋ ಬಗ್ಗೆ ಹೇಳಿಕೊಟ್ಟೆ 6 ಸಂಗತಿಗಳನ್ನು ನಿನ್ನ ಮಕ್ಕಳು ಅವರ ತಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯುವಂತೆ ಕೃಪೆ ಕೊಟ್ಟು ಇನ್ನು ಮಕ್ಕಳು ಅವರ ನಂಬಿಕೆ ಮುಖಾಂತರ ಅವರ ಜೀವಿತದಲ್ಲಿ ಬಿಡುಗಡೆ, ಆರೋಗ್ಯ ಎಲ್ಲ ಪ್ರಾರ್ಥನೆ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿರಿ.